ಮನೆಯ ಆಗ್ನೇಯ ದಿಕ್ಕೇನಿರುತ್ತೆ ಅದರ ವಾಸ್ತು ಕೆಟ್ಟಿದ್ರೆ ಯಾವೆಲ್ಲ ಎಫೆಕ್ಟ್ ಆಗುತ್ತೆ. ಆಗ್ನೇಯ ದಿಕ್ಕಲ್ಲಿ ಬೆಡ್ರೂಮ್ ಇದ್ದರೆ ಅಥವಾ ಬೆಡ್ರೂಮ್ ಇರೋ ಒಂದು ನೈಋತ್ಯ ದಿಕ್ಕಿಗೆ ಅಡುಗೆ ಮನೆ ಇದ್ದರೆ, ಈಗ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಗಳಿದ್ದರೆ ನೇರವಾಗಿ ಅದರ ಪರಿಣಾಮ ಎಲ್ಲಿ ಬೀಳುತ್ತೆ? ಮನೆಯ ಸ್ತ್ರೀಯರ ಮೇಲೆ ಬೀಳುತ್ತೆ. ಆಗ್ನೇಯ ದಿಕ್ಕಿನಲ್ಲಿ ದೋಷ ಇದೆ ಅಂದರೆ ವೀಕ್ಷಕರೇ, ಆ ಮನೆಯ ಸ್ತ್ರೀಯರ ಆರೋಗ್ಯದ ಮೇಲೆ ತೊಂದರೆ ಕೊಡ್ತಾ ಇರುತ್ತೆ. ಇವತ್ತು ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ, ಇದನ್ನು ಎಲ್ಲೂ ಕೂಡ ಯಾರೂ ನಿಮಗೆ ಹೇಳಿರೋದಿಲ್ಲ. ಆ ಟಿಪ್ಸನ್ನು ಫಾಲೋ ಮಾಡಿ. ಆದರೆ ಇದು ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಕಾರ್ಯಕ್ರಮವನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನಿಮಗೋಸ್ಕರ ಸ್ಪೆಷಲಿ ಫಾರ್ ಯು ಯೂಟ್ಯೂಬ್ ವಾಹಿನಿ ಒಂದು ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಮಾಡ್ತಾ ಇದೆ. ಹೌದು, ಈಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅದ್ರ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ನಮ್ಮ ವಾಹಿನಿಯಲ್ಲಿರುವ ವಿಶೇಷ ಜ್ಯೋತಿಷ್ಯ, ಆಧ್ಯಾತ್ಮ, ವಾಸ್ತು, ನೇರ ಪ್ರಸಾರ, ಸರಳ ವಿರಳ ವಾಸ್ತು ಈ ರೀತಿಯಾದಂಥ ಕುತೂಹಲಕಾರಿ ಸಂಚಿಕೆಗಳನ್ನು ನೀವು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮೊದಲಿಗೆ ಸರ್ಫ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಕಾಣಿಕೆಯಾಗಿ ಕೊಡ್ಬೋದು. ವೀಕ್ಷಕರೇ, ಇನ್ನೇನು 2026 ಬರ್ತಾ ಇದೆ. ವಿಶೇಷವಾಗಿ ಜನವರಿಗೋಸ್ಕರ, ಅಂದರೆ ಆ ಒಂದು ಜನವರಿ ತಿಂಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಹೊಸ ವರ್ಷ ಸ್ಟಾರ್ಟ್ ಆಯಿತು. ನಾವು ಕೆಲವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ನಾವು ಇದನ್ನು ಮಾಡಬೇಕು, ಅದು ಮಾಡಬೇಕು, ಹೋದ ವರ್ಷ ಇದು ಸಾಧಿಸೋಕ್ಕಾಗಲಿಲ್ಲ, ಆ ಕನಸು ಅರ್ಧ ಉಳಿದಿತ್ತು, ನನ್ನ ಸಾಲ ತೀರ್ಸೋಕ್ಕಾಗಲಿಲ್ಲ, ನನ್ನ ಮದುವೆ ಸೆಟ್ ಆಗಲಿಲ್ಲ, ಸಂತಾನ ಪ್ರಾಪ್ತಿ ಆಗಲಿಲ್ಲ, ಏನೇನೋ ಅದು ಇಲ್ಲ ಅನ್ನೋ ಲಿಸ್ಟೇ ದೊಡ್ಡದಾಗಿಬಿಟ್ಟಿರುತ್ತೆ. ಹಾಗಾಗಿ ಅದನ್ನೆಲ್ಲ ಕೊರತೆಯನ್ನು ನೀಗಿಸಿ ಇಲ್ಲ ಎನ್ನುವುದನ್ನು, ನೆಗೆಟಿವನ್ನು ಪಾಸಿಟಿವಿಟಿ ಕಡೆ ತರೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ತಿಂಗಳಲ್ಲಿ ಸಿದ್ಧಿ ಯೋಗಗಳು ಬರ್ತಾ ಇದೆ. ಆ ಸಿದ್ಧಿ ಯೋಗಗಳಲ್ಲಿ ನಿಮ್ಮ ಹೆಸರಲ್ಲಿ ಲಕ್ಷ್ಮೀ ಕುಬೇರಾಗ ಮಾಡಿಸ್ತಾ ಇದ್ದೀವಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನಾನು ಹಿಡ್ಕೊಂಡಿದ್ದೀನಲ್ಲ ಈ ಶ್ರೀಚಕ್ರ ಯಂತ್ರವನ್ನು. ನಾವು ಶ್ರೀಚಕ್ರ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಇಡಿಸಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ನಾನೇ 30ರಿಂದ 40 ದಿವಸ ಆಗುತ್ತೆ. ಪಟ್ಟಂತ ಈಗಲೇ ಬುಕ್ ಮಾಡ್ಕೊಳ್ಳಿ. ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. 2026ರಲ್ಲಿ ನಿಮ್ಮ ಕನಸೆಲ್ಲ ನನಸಾಗಲಿ. 2025ರಲ್ಲಿ ಅರ್ಧಕ್ಕೆ ನಿಂತ ಕೆಲಸಗಳು ಶ್ರೀಚಕ್ರ ಯಂತ್ರ ತರಿಸ್ಕೊಂಡ್ರೆ ಪಟ್ಟಂತಾಗುತ್ತೆ, ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ. ಇದರ ಅಪಾರ ಶಕ್ತಿಯನ್ನು ನೀವು ಫೀಲ್ ಮಾಡಿ. ವೀಕ್ಷಕರೇ, ಇವತ್ತಿನ ಸರಳ ವಿರಳ ಸಂಚಿಕೆಯ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಮನೆಯ ಆಗ್ನೇಯ ದಿಕ್ಕೇನಿರುತ್ತೆ ಅದರ ವಾಸ್ತು ಕೆಟ್ಟಿದ್ರೆ ಯಾವೆಲ್ಲ ಎಫೆಕ್ಟ್ ಆಗುತ್ತೆ ನೋಡಿ. ನಮಗೆ ವಿಶೇಷವಾಗಿ ಹೆಸರಲ್ಲೇ ಇದೆಯಲ್ಲ, ಅಗ್ನಿ. ನಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು. ಮನೆಯ ಸದಸ್ಯರಿಗೆ ಅಲ್ಲಿ ಅಡುಗೆ ಬೇಯುತ್ತೆ, ಅದರಿಂದ ಅವರಿಗೆ ಆಹಾರ ಪೂರೈಕೆ ಆಗುತ್ತೆ. ನೋಡಿ, ಮಾತೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇರುವಂತಹ ಒಂದು ಸ್ಥಳ ಅದು. ಯಾಕೆ ಅಂತಂದರೆ ನೋಡಿ, ಆಹಾರವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ, ಕೆಲಸಗಳಲ್ಲಿ ತೊಡ್ಕೊಳ್ತೀವಿ, ಎಲ್ಲ ಒಂದು ಯಂತ್ರ ರನ್ ಆಗುತ್ತೆ ಅಲ್ವಾ. ಸೊ ಈಗ ವಾಹನಕ್ಕೆ ಪೆಟ್ರೋಲು, ಡೀಸೆಲು ಈ ರೀತಿಯಾಗಿ ಕೊಟ್ಟಾಗ ಅದು ಓಡುತ್ತೆ. ಅದೇ ರೀತಿ ಆಗ್ನೇಯ ದಿಕ್ಕಿನಿಂದ ಆಹಾರ ಬೇಯ್ದು ಆ ಮನೆಯ ಸದಸ್ಯರಿಗೆ ಬಂದಾಗ ಅವ್ರಿಗೆ ಶಕ್ತಿ ಚೈತನ್ಯ ಸಿಗುತ್ತೆ. ಆಗ್ನೇಯ ದಿಕ್ಕಲ್ಲಿ ಬೆಡ್ರೂಮ್ ಇದ್ದರೆ ಅಥವಾ ಬೆಡ್ರೂಮ್ ಇರೋ ಒಂದು ನೈಋತ್ಯ ದಿಕ್ಕಿಗೆ ಅಡುಗೆ ಮನೆ ಇದ್ದರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಇದೇ ರೀತಿ ಇದು ಒಂದು ವಿಷಯ, ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈಗ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಗಳಿದ್ದರೆ ನೇರವಾಗಿ ಅದರ ಪರಿಣಾಮ ಎಲ್ಲಿ ಬೀಳುತ್ತೆ? ಮನೆಯ ಸ್ತ್ರೀಯರ ಮೇಲೆ ಬೀಳುತ್ತೆ. ಉದಾಹರಣೆಗೆ, ಕೆಲವೊಬ್ಬರಿಗೆ ಒಂದು ಹವ್ಯಾಸಗಳಿರುತ್ತೆ. ನಾನು ಅದನ್ನು ಅಂದರೆ ಅವರು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಹೇಳ್ತೀನಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಅವ್ರು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಏನು, ಇಮಿಡಿಯೇಟ್ಲಿ ಈಗ ತವ ಬಿಸಿಯಾಗಿರುತ್ತೆ, ರೊಟ್ಟಿನೋ ಚಪಾತಿನೋ ಮಾಡಿರ್ತಾರೆ, ಪಕ್ಕಕ್ಕೆ ಸಿಂಕ್ ಇರುತ್ತೆ, ಇಮಿಡಿಯೇಟ್ಲಿ ಅದ್ರ ಮೇಲೆ ನೀರು ಬಿಟ್ಬಿಡ್ತಾರೆ. ಅದು ಚುಸ್ ಅಂತ ಅದರಿಂದ ಸೌಂಡ್ ಬರುತ್ತೆ, ಉಸ್ ಅಂತ ಸೌಂಡ್ ಬಂದುಬಿಡುತ್ತೆ. ಆ ಸೌಂಡು ಆಮೇಲೆ ಹೊಗೆನೂ ಹೇಳುತ್ತೆ.
ಇದು ಮಹಾ 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 ತಪ್ಪು ವಾಸ್ತು ಪ್ರಕಾರ ಹೇಳುತ್ತೆ. ಯಾಕೆಂದರೆ ಕಬ್ಬಿಣ ನೋಡಿ, ತವಾ ಅನ್ನೋದೊಂದು ಕಬ್ಬಿಣ, ಆ ಕಬ್ಬಿಣ ಕಾದಿರುತ್ತೆ, ಅದ್ರ ಮೇಲೆ ನೀರೇನು ಬಿಡ್ತೀರಲ್ಲ. ಆದರೆ ಕೆಲವು ತಪ್ಪು ಕಲ್ಪನೆ ಇದೆ, ಇಲ್ಲ ಕಾದ ಕಬ್ಬಿಣದ ಹಂಚೇನಿರುತ್ತೆ ಅದ್ರ ಮೇಲೆ ನೀರು ಬಿಟ್ಟಾಗ ಅದು ಶಾಂತ ಆಗುತ್ತೆ, ಶನಿ ಶಾಂತ ಆಗುತ್ತೆ ಅನ್ನೋದೊಂದು ನಂಬಿಕೆ. ಆದರೆ ಅದು ತಪ್ಪು, ಶುದ್ಧ ತಪ್ಪು. ಆ ಹೆಂಚಿನ ಮೇಲೆ ಯಾರು ನೀರನ್ನು ಬಿಡ್ತಾರಲ್ಲ ಅಲ್ಲಿ ಏನದು ಹೊಗೆ ಏಳುತ್ತೆ ಮತ್ತು ಅದರ ಸೌಂಡ್ ಯಾರು ಕೇಳ್ತಾರಲ್ಲ, ಇಮ್ಮಿಡಿಯೇಟ್ಲಿ ಆ ಮನೆಯಲ್ಲಿ ನೋಡಿಬೇಕಾದ್ರೆ ಜಗಳದ ವಾತಾವರಣ, ನಕಾರಾತ್ಮಕತೆ, ನೆಗೆಟಿವಿಟಿ, ದುಷ್ಟಶಕ್ತಿಯ ಸಂಚಾರ, ಆಸ್ಪತ್ರೆಗೆ ಅವರು ಹೋಗಿ ಇಮಿಡಿಯೇಟ್ಲಿ ಅವರು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದಿಂಥ ಸಾಕಷ್ಟು ಇನ್ಸಿಡೆಂಟ್ಸ್ಗಳು ಆ ಮನೆಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಇಂತಹ ಬೇಸಿಕ್ ತಪ್ಪುಗಳನ್ನು ಮಾಡಬಾರ್ದು. ಆಗ್ನೇಯ ದಿಕ್ಕಿನಲ್ಲಿ ದೋಷ ಇದೆ ಅಂದರೆ ವೀಕ್ಷಕರೇ, ಆ ಮನೆಯ ಸ್ತ್ರೀಯರ ಆರೋಗ್ಯದ ಮೇಲೆ ತೊಂದರೆ ಕೊಡ್ತಾ ಇರುತ್ತೆ. ಅವ್ರಿಗೆ ಕತ್ತು ನೋವು, ಬೆನ್ನು ನೋವು, ಸ್ಲಿಪ್ ಡಿಸ್ಕು, ಆಮೇಲೆ ಮಂಡಿ ಮೊಣಕಾಲು ನೋವು, ಒಂಥರ ಮನಸ್ಸಿನಲ್ಲಿ ಆತಂಕ, ಗಾಬರಿ, ಆಮೇಲೆ ಕೂತ್ರೆ ಸಮಾಧಾನ ಇಲ್ಲ, ನಿಂತರೆ ಸಮಾಧಾನ ಇಲ್ಲ. ಯಾಕೆ ಹೇಳಿ? ಬೆಂಕಿಯ ಜೊತೆಗೆ ಹೇಳ್ತಾರಲ್ಲ, ಬೆಂಕಿಯ ಜೊತೆಗೆ ಸರಸನ ಅಂಥೇಳಿ. ಆ ಬೆಂಕಿ ಅಡುಗೆ ಮನೆ ಆಗ್ನೇಯ ದಿಕ್ಕಿಗೆ ಏನಾದರೂ ವಾಸ್ತು ಡಿಫೆಕ್ಟ್ ಇದ್ದರೆ ಆ ಮನೆಯ ಸ್ತ್ರೀಯರ ಆರೋಗ್ಯದ ಮೇಲೆ ತೊಂದರೆ ಕೊಡುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ನಿಮ್ಮ ಮನೆಯಲ್ಲೇನಾದರೂ ಆಗ್ನೇಯ ದಿಕ್ಕಿಗೆ ತೊಂದರೆ ಇದ್ದರೆ ಇವತ್ತು ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಇದನ್ನು ಎಲ್ಲೂ ಕೂಡ ಯಾರೂ ನಿಮಗೆ ಹೇಳಿರೋದಿಲ್ಲ. ಆ ಟಿಪ್ಸನ್ನು ಫಾಲೋ ಮಾಡಿ. ಆದರೆ ಇದು ಟೆಂಪರರಿ, ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನನ್ನ ಒಂದು ವಾಸ್ತು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬರ್ತೀನಿ, ಆಗ್ನೇಯ ದಿಕ್ಕಿನ ವಾಸ್ತು ಡಿಫೆಕ್ಟನ್ನು ಕೆಡವದೆ, ಕಟ್ಟದೆ, ಅಲ್ಟ್ರೇಷನ್ ಮಾಡದೆ ಸರಿಪಡಿಸ್ಕೊಡ್ತೀನಿ. ಆ ಟಿಪ್ಸನ್ನು ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಆಗ್ನೇಯ ದಿಕ್ಕಿಗೆ ಏನಾದರೂ ವಾಸ್ತು ಡಿಫೆಕ್ಟ್ ಇದೆ, ಹೌದು ಗುರುಗಳೇ ನೀವು ಹೇಳಿದ ಥರನೇ ತೊಂದರೆ ಆಗ್ತಾ ಇದೆ ಅಂತಂದರೆ ಏನು ಮಾಡಿ ಅಂತಂದರೆ, ಒಂದು ಬಾಳೆಹಣ್ಣನ್ನು ತಿನ್ನಿ, ಅದರ ಸಿಪ್ಪೆಯನ್ನು ಬಿಡಿಸ್ಬೇಕು. ಮೇಲಿನ ಸಿಪ್ಪೆಯನ್ನು ಬಿಡಿಸ್ತೀರಲ್ವ, ಬಿಡಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು, ಅದು ನೇರವಾಗಿ ಕಡ್ಡಿ ಜೊತೆಗೆ ಇರಬೇಕು. ಇಷ್ಟು ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಬಾಳೆಹಣ್ಣಿನ ಸಿಪ್ಪೆ, ಹಳದಿ ಇರಬೇಕು. ಬಾಳೆಹಣ್ಣಿನ ಸಿಪ್ಪೆ ಹಸಿರಾಗಿ ಕಾಯಿ ಇದು ನಡೆಯಲ್ಲ. ಹಳದಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಪ್ಲೇಟಲ್ಲಿ ಹಾಕಿ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನ ಆಗ್ನೇಯ ಭಾಗಕ್ಕೆ ಇಡಬೇಕು. ಅಂದರೆ ಮನೆಯ ಆಗ್ನೇಯ ದಿಕ್ಕು ಅಡುಗೆ ಮನೆ, ಅದರಲ್ಲಿ ಆಗ್ನೇಯ ದಿಕ್ಕನ್ನು ಹುಡ್ಕೊಂಡು ಅಲ್ಲಿಡಬೇಕು. ಇಟ್ಟು ಪ್ಲೇಟಲ್ಲಿ ಇಟ್ಬಿಡಿ. ಎಷ್ಟು ದಿವಸ ಇಡಬೇಕು ಅಂದರೆ ವಾರ 15 ದಿವಸ ಇಡಿ. ಅದು ಫುಲ್ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಅದನ್ನ ಡಸ್ಟ್ಬಿನ್ಗೆ ಹಾಕಿ ಮತ್ತೆ ಹೊಸದೊಂದು ಹಳದಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಡ್ತಾ ಬನ್ನಿ. ಅದರ ಪ್ರಮಾಣ ಒಂದು 50% to 70% ತಗ್ಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಆಗ್ನೇಯ ದಿಕ್ಕು, ಬಂದು ನೋಡಿ ಗುರುಗಳೇ ಮನೆ ವಾಸ್ತು ನೋಡಿ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದಕ್ಕೆ ನೀವು ರಿಕ್ವೆಸ್ಟ್ ಹಾಕಿ ವಾಟ್ಸಪ್ ಮೆಸೇಜಲ್ಲಿ ನಾನೇ ನಿಮ್ಮ ಮನೆಗೆ ಬಂದು ವಾಸ್ತು ನೋಡಿ ಡಿಫೆಕ್ಟ್ ಇದ್ದರೆ ಸರಿ ಮಾಡಿಕೊಟ್ಟು ಬರ್ತೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸರಳ ವಿರಳ ಮಹಾವಾಸ್ತು ವಿಶೇಷ ರೆಮಿಡಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಈ ಕಾರ್ಯಕ್ರಮ ಎಲ್ಲರಿಗೂ ಹೆಚ್ಚು ತಲುಪಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.